ನೋಡ್ರಿ, ಮಾನ್ಯ ಎಐಸಿಸಿ ಅಧ್ಯಕ್ಷರು ಖರ್ಗೆ ಸಾಹೇಬರು ಅವರು ವಾಸ್ತವಾಂಶ, ಅವರಷ್ಟು ಇವತ್ತು ಅನುಭವ ಇದ್ದಂಥವ್ರು ಇಡೀ ದೇಶದಲ್ಲಿ ಯಾರೂ ಇಲ್ಲ. ಅವರು ಮಾತಿನ ಬಗ್ಗೆ ಹೇಳಿಕೆ ಕೊಡಲಿಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಸತ್ಯವಾಗಿದ್ದು ಹೇಳ್ತಾ ಇದ್ದಾರೆ. ಹೌದು, ಸತ್ಯವಾಗಿದ್ದು ಹೇಳ್ಬಾರ್ದಾ? ಹೌದ್ರಿ, ರೈತರ ಸಮಸ್ಯೆ ಯಾರು ಬಗೆಹರಿಸ್ತಾ ಇದ್ದಾರೆ? ಅವರೇ ಬಗೆಹರಿಸ್ತಾ ಇದ್ದಾರೆ. ಇವತ್ತು ತೊಗರಿಗೆ ಹೆಚ್ಚುವರಿ ಬೆಂಬಲ ಬೆಲೆ ಯಾರು ಕೊಡಿಸಿದ್ರು? ಬಿಜೆಪಿಯವರು ಕೊಡಿಸಿದಾರ? ಯಾರು ಕೊಡಿಸಿದ್ದಾರೆ? ರೈತರಿಗೆಲ್ಲ ಸಹಾಯ ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಮಾಡ್ತಾ ಇದೆ, ಮಾನ್ಯ ಖರ್ಗೆಜಿ ಅವ್ರು ಮಾಡ್ತಾ ಇದ್ದಾರೆ. 371J ಯಾರು ಮಾಡಿದ್ದಾರೆ? ಬಿಜೆಪಿಯವರು ಮಾಡಿದಾರ? ಅದಕ್ಕೆ ಏನಾದ್ರು ಕೃತಜ್ಞತೆ ಬೇಕಲ್ಲ ಏನಮ್ಮ? ಇಡೀ ದೇಶದ ಜನರ ಒಂದು ಬೇಡಿಕೆ ಇದೆ, ಒತ್ತಾಯ ಇದೆ. EVM ಮುಖಾಂತರ ಮಾಡಬೇಕು. ಮುಂದುವರೆದ ರಾಷ್ಟ್ರಗಳ ಸಹಿತ ಇವತ್ತು ಬ್ಯಾಲೆಟ್ ಪೇಪರ್ ಮುಖಾಂತರ EVM ಅಲ್ಲಿ ಗೊಂದಲ ಆಗ್ತಾ ಇದೆ ಅಂತೇಳಿ ಎಲ್ಲರಿಗೆ ಮನಗೊಂಡಿದ್ದಾರೆ. ಇವತ್ತು EVM ಬಗ್ಗೆ ಶಂಕೆ ಇದೆ, ಮತ್ತು ಎಲ್ಲಿ ಶಂಕೆ ಬರ್ತದೆ, ಎಲ್ಲಿ ಅನೇಕ ಸಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು EVM ಅಲ್ಲಿ ಆಗುವಂಥ ಏನು ಇವತ್ತು ಅಕ್ರಮಗಳಿದಾವೆ ಅದ್ರ ಬಗ್ಗೆ ಇವತ್ತು ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ದಾರೆ. ಆದರೆ ಚುನಾವಣಾ ಆಯೋಗ ದುರದೃಷ್ಟವಶಾತ್ ಅವರು BJP ಒಂದು ಏಜೆಂಟ್ ಥರ ವರ್ತನೆ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸ್ತೇವೆ. ಕರ್ನಾಟಕ ರಾಜ್ಯದಿಂದಲೇ ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ಈಗ ನಾವೇನು ಸ್ಥಳೀಯ ಸಂಸ್ಥೆಗಳು ಮಾಡ್ತೇವೆ ಅದು ಇವತ್ತು ಇಡೀ ರಾಜ್ಯದಾದ್ಯಂತ ಅಷ್ಟೇ ಇಲ್ಲ, ದೇಶದಾದ್ಯಂತ ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ಆಗಬೇಕು ಅಂತ ಒತ್ತಾಯ ಮಾಡ್ತೇನೆ. ಈಗ ಕಾಂಗ್ರೆಸ್ ಪಕ್ಷ ಪಾರದರ್ಶಕವಾಗಿ ಚುನಾವಣೆ ನಡೆಸಿದೆ. ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ, ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಅದಕ್ಕೆ ಇವತ್ತು ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ನಡೆಸಬೇಕು ಅಂತ ಒತ್ತಾಯ ಮಾಡ್ತೇವೆ. ನೋಡಿ, ಬ್ಯಾಲೆಟ್ ಪೇಪರಲ್ಲಿ ಪಾರದರ್ಶಕವಾಗಿ ಚುನಾವಣೆ ಆಗ್ತದೆ. 136 ಸ್ಥಾನಗಳಲ್ಲಿ ನಾವು ಗೆದ್ದಿದ್ದೇವೆ. ಈಗ ನಾವು ಮತ್ತೆ ಗೆಲ್ತೇವೆ. 2028ರಲ್ಲಿ ನಾವೇ ಬರ್ತೇವೆ. ಸ್ಥಳೀಯ ಸಂಸ್ಥೆಗಳಲ್ಲಿ ನಾವೇ ಗೆಲ್ತೇವೆ. BJP ನಾಮನಿಶಾನ್ ಕರ್ನಾಟಕದಲ್ಲಿ ಇರೋದಿಲ್ಲ. ನೋಡಿ, ಈಗ ನಾವು ಈಗಾಗಲೇ ಮೊದಲಿನಿಂದ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ನಮ್ಮ ಅನಿಸಿಕೆ 175 ಸೀಟ್ದಲ್ಲಿ ನಾವು ಗೆಲ್ಲಬೇಕಾಗಿತ್ತು. 136 ಸ್ಥಾನದಲ್ಲಿ ಗೆದ್ದಿದ್ದೇವೆ. ಅದಕ್ಕೆ ಈಗ ಬ್ಯಾಲೆಟ್ ಮುಖಾಂತರ ಚುನಾವಣೆ ಆದರೆ 175 ಸ್ಥಾನದಲ್ಲಿ ಗೆಲ್ತೀವಿ. ಪಾರದರ್ಶಕವಾಗಿ ಚುನಾವಣೆ ಆಗ್ತದೆ. ಅದಕ್ಕೆ ಹೇಳ್ದಲ್ಲ ನಾನು. ನೋಡ್ರಿ, ಮಾನ್ಯ